ಅದನ್ನು ತರಗತಿಯಲ್ಲಿ ಹೇಳಿದ್ದನ್ನು ಅನವಶ್ಯಕವಾಗಿ ವಿವಾದ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಬೇಡ್ರಿ ಯಾರೂ ಸಹಿತ. ತರಗತಿಗಳನ್ನು ಇದನ್ನು ಜ್ಞಾನವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ನೀವೆಲ್ಲ ನೋಡಬೇಕು ಹೊರತು ಇದನ್ನು ಯಾವಾಗಲೂ ರಾಜಕಾರಣದ ಉದ್ದೇಶದಿಂದ, ಧರ್ಮದ ಉದ್ದೇಶದಿಂದ, ಜಾತಿಯ ಉದ್ದೇಶದಿಂದ ಅಥವಾ ಜಾತಿಯ ದೃಷ್ಟಿಕೋನದಲ್ಲಿ, ಧರ್ಮದ ದೃಷ್ಟಿಕೋನದಲ್ಲಿ, ರಾಜಕೀಯ ದೃಷ್ಟಿಕೋನದಲ್ಲಿ ಅದನ್ನು ನೋಡೋದಕ್ಕೆ ಹೋಗಬಾರ್ದು. ಯಾವಾಗ ನಾವು ಮುಕ್ತವಾಗಿ ವಿಚಾರ ಮಾಡೋದಕ್ಕೆ ಆರಂಭಿಸ್ತೀವೋ, ಯಾವಾಗ ನಾವು ಸ್ವಲ್ಪ ಬ್ರಾಡಾಗಿ ವಿಚಾರ ಮಾಡೋದಕ್ಕೆ ಆರಂಭಿಸ್ತೀವೋ, ಆವಾಗ ನಾವು ಕೊಡ್ತಕ್ಕಂಥ ಶಿಕ್ಷಣ ಸಾರ್ಥಕ ಆಗ್ತದೆ, ನೀವು ಕಲಿತದ್ದು ಸಾರ್ಥಕ ಆಗ್ತದೆ. ಕುವೆಂಪು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ, ಪ್ರತಿಯೊಂದು ಮಗುವು ಹುಟ್ಟುತ್ತಾ ವಿಶ್ವಮಾನವಾಗಿರುತ್ತದೆ, ಬೆಳೆತಾ ಬೆಳೆತಾ ಅದನ್ನು ನಾವು ಅಲ್ಪ ಮಾನವರನ್ನಾಗಿ ಮಾಡ್ತೀವಿ, ಮತ್ತೆ ಆ ಮಗುವನ್ನು ವಿಶ್ವಮಾನವರನ್ನಾಗಿ ಮಾಡೋದು ಶಿಕ್ಷಣದ ಕರ್ತವ್ಯವಾಗಬೇಕು ಅಂತೇಳಿ. ವಿಶ್ವಮಾನವ ಅಂತಂದ್ರೆ ಏನು? ಇಡೀ ಜಗತ್ತೇ ತನ್ನ ಕುಟುಂಬ ಅಂತ ತಿಳ್ಕೊಳ್ತಕ್ಕಂಥದ್ದನ್ನು ವಿಶ್ವಮಾನವ ಧರ್ಮ ಅಂತ ನಾವು ಕರಿತೀವಿ. ಅದಕ್ಕೆ ಏನು ಹೇಳ್ತಾರೆ ಕುವೆಂಪು ಅವರು, ಪ್ರತಿ ಮಗುವು ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತದೆ, ಬೆಳೆತಾ ಬೆಳೆತಾ ಅದನ್ನು ಅಲ್ಪ ಮಾನವರನ್ನಾಗಿ ಮಾಡಿದ್ದೀವಿ, ಮತ್ತೆ ಅದನ್ನು ಆ ಮಗುವನ್ನು ವಿಶ್ವಮಾನವರನ್ನಾಗಿ ಮಾಡೋದು ಶಿಕ್ಷಣದ ಕರ್ತವ್ಯ ಆಗಬೇಕಂತ ಕುವೆಂಪು ಅವರು ಹೇಳಿದರು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು. ಯಾಕಂದ್ರೆ ಒಂದು ಮಗು ಹುಟ್ಟಿತ್ತು ಅಂತಂದರೆ ಅದಕ್ಕೆ ಬುದ್ಧಿ ಬೆಳೆಯೋದಕ್ಕೆ ಆರಂಭಿಸಿದಾಗ ನನ್ನದು ತನ್ನದು ಅಂತಕ್ಕಂಥ ಗಡಿ ಇರಂಗಿಲ್ಲ, ನನ್ನವರು ತನ್ನವರು ಅವ್ರು ಬೇರೆಯವರು ಅಂತಕ್ಕಂಥ ಭೇದಭಾವ ಇರಂಗಿಲ್ಲ. ಸ್ವಲ್ಪ ಅದು ಬೆಳೆಯೋದಕ್ಕೆ ಆರಂಭ ಹೋದಾಗ ಇದು ನಂದು, ಅದು ಅವಂದು, ಆ ಹೊಲ ಅವ್ರದ್ದು, ಈ ಹೊಲ ನಂದು, ಆ ದೇಶ ಅವ್ರದ್ದು, ಈ ದೇಶ ನಂದು, ಅವನು ಬೇರೆ ಜಾತಿ ಅವನು, ನಾನು ಬೇರೆ ಜಾತಿ ಅವನು ಅಂತೇಳಿ ತಲೆಯಾಗ ಅದಕ್ಕೆ ವಿಷಯವನ್ನೆಲ್ಲವನ್ನು ತುಂಬಿ ಅದನ್ನು ಏನು ಮಾಡ್ತೀವಿ ನಾವು ಅಲ್ಪ ಮಾನವರನ್ನಾಗಿ ಮಾಡ್ತೀವಿ. ಅದನ್ನು ಮತ್ತೆ ವಿಶ್ವಮಾನವರನ್ನಾಗಿ ಮಾಡಬೇಕು ಮಗುವನ್ನು, ಅದು ನಿಜವಾದ ಶಿಕ್ಷಣದ ಕರ್ತವ್ಯ ಅಂತೇಳಿ ಕುವೆಂಪು ಅವರು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇರಲಿ, ನಾನು ಹಾಗೆ ಮಾತಾಡೋದಕ್ಕೆ ಆರಂಭಿಸಿದೆ ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಮಾತಾಡ್ತೀನಿ ಇಲ್ಲಿ.